ಷಡ್ಯಂತ್ರ ಪ್ರಕರಣದಲ್ಲಿ ಬುರುಡೆ ಗ್ಯಾಂಗ್ಗೆ ಇದೀಗ ಸಂಕಷ್ಟ ಶುರುವಾಗಿದೆ. ಬುರುಡೆ ತಂದಿದ್ದಂತಹ ಬಗ್ಗೆ ಸೌಜನ್ಯ ಮಾವ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ವಿಠಲ್ ಗೌಡ ವಿಚಾರಣೆ ನಡೆಸ್ತಾ ಇದ್ದಾರೆ ಎಸ್ಐಟಿ ಟೀಮ್. ಗಿರೀಶ್ ಮಟ್ಟಣ್ಣನವರ್ ಜಯಂತ್ಗೂ ಕೂಡ ಎಸ್ಐಟಿ ಡ್ರಿಲ್ ಮಾಡಿದೆ ಸಖತ್ತಾಗಿ. ಯೂಟ್ಯೂಬರ್ ಅಭಿಷೇಕ್, ಮಂಜುನಾಥ್, ಪ್ರದೀಪ್ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಬುರುಡೆ ಕೇಸ್ ಬಗ್ಗೆ ಹೇಳಿಕೆಯನ್ನ ದಾಖಲಿಸಿಕೊಂಡಿದೆ ಎಸ್ಐಟಿ. ಪ್ರತ್ಯೇಕವಾಗಿ 6 ಮಂದಿ ವಿಚಾರಣೆಯನ್ನ ನಡೆಸಿದ್ದಾರೆ ಎಸ್ಐಟಿ ಟೀಮ್. ಬುರುಡೆ ಗ್ಯಾಂಗ್ಗೆ ಇದೀಗ ಮತ್ತೊಂದು ಸಂಕಷ್ಟ. ಏನೆಲ್ಲ ಹೇಳಿಕೆಯನ್ನ ಕೊಡ್ತಾರೆ ಎಲ್ಲವನ್ನೂ ಕೂಡ ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ. 6 ಮಂದಿಗೆ ವಿಚಾರಣೆಯನ್ನ ನಡೆಸಿದ್ದಾರೆ ಎಸ್ಐಟಿ ಟೀಮ್. ಷಡ್ಯಂತ್ರದ ಪ್ರಕರಣದಲ್ಲಿ ಬುರುಡೆ ಗ್ಯಾಂಗ್ಗೆ ಇದೀಗ ದೊಡ್ಡ ಶಾಕ್ ಎದುರಾಗ್ತಾ ಇರುವಂತದ್ದು. ಬುರುಡೆ ತಂದಿದ್ದಂತಹ ಬಗ್ಗೆ ಸೌಜನ್ಯ ಮಾವ ವಿಚಾರಣೆ ನಡೆಸಲಾಗಿತ್ತು. ಈಗಾಗಲೇ ವಿಠಲ್ ಗೌಡ ವಿಚಾರಣೆಯನ್ನು ಕೂಡ ನಡೆಸಲಾಗಿದೆ ಎಸ್ಐಟಿ ಕಡೆಯಿಂದ. ಗಿರೀಶ್ ಮಟ್ಟಣ್ಣನವರ್ ಜಯಂತ್ಗೂ ಕೂಡ ಎಸ್ಐಟಿ ಸಖತ್ತಾಗಿ ಡ್ರಿಲ್ ಮಾಡ್ತಾ ಇರುವಂತದ್ದು. ಯೂಟ್ಯೂಬರ್ ಅಭಿಷೇಕ್, ಮನ್ನಾಫ್, ಪ್ರದೀಪ್ಗೂ ಕೂಡ ವಿಚಾರಣೆಯನ್ನ ನಡೆಸಲಾಗಿದೆ. ಬುರುಡೆ ಕೇಸ್ ಬಗ್ಗೆ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ ಎಸ್ಐಟಿ ಅಧಿಕಾರಿಗಳ ಕಡೆಯಿಂದ. ಪ್ರತ್ಯೇಕವಾಗಿ 6 ಮಂದಿ ವಿಚಾರಣೆಯನ್ನು ನಡೆಸಿದೆ ಎಸ್ಐಟಿ ಟೀಮ್. ಬುರುಡೆ ಪ್ರಕರಣ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಅನ್ನು ಪಡೆದುಕೊಳ್ತಾ ಇದೆ. ದ್ವಂದ್ವ ಹೇಳಿಕೆಗಳಾಗಿರ್ಬೋದು, ಒಂದಷ್ಟು ಸುಳ್ಳು ಮಾಹಿತಿಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಎಸ್ಐಟಿ ಟೀಮ್ ತನಿಖೆಯನ್ನ ಮಾಡಿದ ನಂತರ ಯಾವುದು ಸತ್ಯಾನುಸತ್ಯತೆ ಹೊರಬೀಳ್ತಾ ಇದೆ. ಹಾಗೆ ಆ ಚಿನ್ನಯ್ಯ ಏನು ಹೇಳಿದ್ದ ಎಲ್ಲ ದ್ವಂದ್ವ ಹೇಳಿಕೆಗಳಿಗೂ ಕೂಡ ತೆರೆ ಎಳೆಯುವಂತಹ ಕೆಲಸ ಆಗತ್ತಾ ಬೇಗ ಅನ್ನುವಂತಹ ನಂಬಿಕೆ ಒಂದು ಕಡೆ ಹುಟ್ಟುತ್ತಾ ಇದೆ. ಬಿಕಾಸ್ ಆತನ ಮೊಬೈಲ್ ಸಿಕ್ಕಿರುವಂಥದ್ದು ಕಂಪ್ಲೀಟ್ ಆಗಿ ಎಲ್ಲ ಮಾಹಿತಿನೂ ಕೂಡ ಹೊರಬೀಳ್ತಾ ಇದೆ. ಇನ್ನೊಂದು ಕಡೆ ಸಿಸಿಟಿವಿ ಕ್ಯಾಮೆರಾ ಫುಟೇಜಸ್, ಎಲ್ಲವನ್ನೂ ಆಧರಿಸಿ ಇದೀಗ ತನಿಖೆಯ ಆಯಾಮವನ್ನೇ ಎಸ್ಐಟಿ ಟೀಮ್ ಬದಲು ಮಾಡಿದೆ. ಈ ಹಿಂದೆ ಯಾವೆಲ್ಲ ಸೆಕ್ಷನ್ಸ್ ಅಡಿಯಲ್ಲಿ ತನಿಖೆಯನ್ನ ಕೈಗೊಳ್ಳಲಾಗಿತ್ತು ಆ ಎಲ್ಲಾ ಸೆಕ್ಷನ್ಸ್ ಅನ್ನು ಕೂಡ ರದ್ದು ಮಾಡಿ ಹೊಸ ಸೆಕ್ಷನ್ಸ್ ಅಂಡರ್ ಅಲ್ಲಿ ಇದೀಗ ತನಿಖೆಯನ್ನ ಆರಂಭ ಮಾಡಿರುವಂತದ್ದು ಎಸ್ಐಟಿ ಟೀಮ್. ತನಿಖೆಯ ಆಯಾಮವೇ ಕಂಪ್ಲೀಟ್ ಆಗಿ ಚೇಂಜ್ ಆಗಿ ಇದೀಗ ಎಲ್ರಿಗೂ ಕೂಡ ಒಂದು ರೀತಿಯಾಗಿ ಎದೆ ನಡುಕ ಶುರುವಾಗಿದೆ. ಎಸ್ಐಟಿ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಭಯಭೀತರಾಗಿದ್ದಾರೆ. ಹಾಗೆ ಅವರು ಹೇಳಿದಂತಹ ದಾಖಲೆಗಳನ್ನ, ಮಾಹಿತಿಯನ್ನ ದಾಖಲಾತಿ ಸಮೇತ ಎಲ್ಲವನ್ನೂ ಕೂಡ ನೋಟ್ ಮಾಡ್ಕೊಳ್ತಾ ಇದ್ದಾರೆ ಎಸ್ಐಟಿ ಟೀಮ್. ಹಾಗೆ ಯೂಟ್ಯೂಬರ್ಸ್ಗೂ ಕೂಡ ವಿಚಾರಣೆ ಮುಂದುವರಿತಾನೆ ಇದೆ ಸುದೀರ್ಘ ಅವಧಿಯ ಮುಖಾಂತರ. ಎಲ್ರಿಗೂ ಕೂಡ ಒಂದು ರೀತಿಯಾಗಿ ಶಾಕ್ ಕೊಡ್ತಾ ಇದೆ ಎಸ್ಐಟಿ ದಿನದಿಂದ ದಿನಕ್ಕೆ.